ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪುಟ್ಟಕ್ಕನ ಮನೆಗೆ ಪೂಜೆಗೆ ಬರೋದೇ ಒಂಥರ ಖುಷಿ ನಮಗೆ. 3 ಹೆಣ್ಮಕ್ಳ ಮನೇನ ಗುಡಿಯಂಗೆ ಮಾಡ್ಕೊಂಡವ್ರೆ. ಚೆನ್ನಕ್ಕ ಮನೇನ ಗುಡಿಯಂಗೆ ಮಡಿಕೊಳ್ಳೋದ್ರಲ್ಲಿ ನಂದೇನೂ ಪಾಲಿಲ್ಲ. ಇದನ್ನೇನಾದ್ರೂ ನಮ್ಮ ಅಮ್ಮನ ಮುಂದೆ ಹೇಳಿದಿದ್ರೆ ನಿನ್ಗೂ ಬೈದಿರೋಳು ನನಗೂ ಬೈದಿರೋಳು. ಎಲ್ಲ ನಮ್ಮ ಅಕ್ಕಂದ್ರ ಕೈವಾಡ. ಸದ್ಯ ಅದನ್ನಾದ್ರೂ ಒಪ್ಕೊಂಡ್ಯಲ್ಲ, ಅದೇ ಖುಷಿ ನಮ್ಗೆ. ಅಕ್ಕ ನಡಿ, ನೀನೇ ಪೂಜೆ ಮಾಡು. ಪರ್ವಾನಿಲ್ಲ, ನೀನೇ ಮಾಡವೇ. ಇಲ್ಲ ಬಾ ಅಕ್ಕ, ನೀನೇ ಮಾಡು. ಪರ್ವಾನಿಲ್ಲ, ನೀನ್ ಮಾಡು. ಸರಿ. ಏನವೇ? ಸ್ನೇಹಂಗೆ ಸಂಶಯ ಬಂದೈತೆ ಪಕ್ಕ. ಹೌದಕ್ಕ, ನಂಗೂ ಹಂಗೆ ಅನಿಸ್ತಿದೆ. ಇವನ್ ರವಿ ಹೇಳ್ತಿದ್ದೀರಾ? ಮುರಳಿ ಸರ್ ಏನಾದ್ರೂ ಸ್ನೇಹಕ್ಕನ ಹತ್ರ ನಿಮ್ಮ ಬಗ್ಗೆ ಮಾತಾಡಿದ್ರಾ ಅಂತ. ನನ್ನ ಹತ್ರ ಸರ್ ಬಗ್ಗೆ ಅಕ್ಕ ವಿಚಾರಿಸಿದ್ಲು. ಸುಮ್ಕಿರ್ಲೆ ಅವ್ನರ್ಧ ಮಮ್ಮಿ ಮಮ್ಮಿ ಅನ್ಕೊಂಡ. ಏಯ್ ತ್ರಿಪುರ ಸುಂದರಿಗಳ ಬರ್ರೆ ಆಚೆಗೆ. ನನ್ ಮಗನ್ ಬುಲ್ಡೆ ಹೊಡೆದಾಕಿ ಯಾವಳ ಅವಳು ಖುಷಿ ಪಟ್ಟವಳು. ಮಮ್ಮಿ ಏಯ್ ಮುಚ್ಚಿ ಬಾಯ್. ಪೂಜೆಗೆ ಇವ್ರನ್ನೂ ಕರೆದ್ರ ಸ್ನೇಹ? ಬೊಂಬೆ ಬೇರೆ ಕುಸ್ಕೊಂಡು ಬೊಂಬೆ ಆಟ ಆಡ್ತಾವ್ರೆ. ಏಯ್ ನೋಡೆ, ನಿನ್ನಿಂದ ನನ್ನ ಮಗನ್ಗಾಗಿರೋ ಗತಿ ನೋಡೆ. ಅಲ್ಲ ಏನೋ ಇದು ಪುರ್ಸಿ, ಸುಮನಿಂದ ಹೀಗಾಯ್ತಾ ನಿಂಗೆ? ಇಲ್ಲ ಅಕ್ಕ, ಅದು ಮಮ್ಮಿ. ನೋಡ್ ರಾಜೇಶ್ವರಿ, ಇವತ್ ನನ್ನ ತಡಿಯಕ್ ನಮ್ಮ ಅವ್ವನೂ ಇಲ್ಲ. ಸುಮ್ನೆ ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಬಂಗಾರಮ್ಮನವರು ಬರ್ತಾ ಇದ್ದಾರೆ. ಸ್ನೇಹ, ಒಳ್ಳೆಗ್ ನಡಿಯವೇ. ಹೌದಕ್ಕ, ಬಂಗಾರಮ್ಮ ನಿನ್ನ ಇಲ್ಲಿ ನೋಡಿದ್ರೆ ದೊಡ್ಡ ಜಗಳನೇ ಆಗೋಗ್ಬಿಡುತ್ತೆ. ನನ್ನ ಮನೆ ಮುಂದೆ ನಾನು ನಿಂತಿದ್ದೀನಿ, ಅವ್ರು ಇಲ್ಲಿಗೆ ಬರ್ತಿರೋದು. ನಾನು ಯಾಕೆ ಹೋಗ್ಬೇಕು? ಬ್ಯಾಡವಿ ಸ್ನೇಹ, ಅವ ಬ್ಯಾರೆ ಇಲ್ಲ. ದಯವಿಟ್ಟು ಒಳಗೆ ನಡಿಯವೇ. ಪೂಜೆ ಸಮಯದಾಗೆ ಎಲ್ಲರ ಮುಂದೆ ಈಗ ಗಲಾಟೆ ಮಾಡೋದು ಸಂದಾಕಿರಕ್ಕಿಲ್ಲ. ಒಳಗೆ ನಡಿಯವೇ. ಸರಿ ಅಕ್ಕ, ನಾನು ಹೋಗ್ತೀನಿ ನಿಂಗೋಸ್ಕರ. ಏನ್ ನಡೀತಿದೆ ಇಲ್ಲಿ? ಈ ರಾಜಮ್ಮ ಗಲಾಟೆ ಮಾಡಕ್ಕೆ ಬಂದವ್ರೆ ಅಮ್ಮೋರೆ.
ಪುಟ್ಟಕ್ಕ ಬೇರೆ ಮನೇಲಿಲ್ಲ. ಏನು ಯಾಕೆ ಬಂದಿದ್ದಿಲ್ಲಿಗೆ? ಆ ಪ್ರಶ್ನೆನ ನಾನು ನಿಮ್ಮನ್ನು ಕೇಳಬೇಕು. ಪುಟ್ಟಕ್ಕ ನನ್ನ ಗೆಳತಿ, ಅವಳ ಮಕ್ಕಳು ನನಗೂ ಮಕ್ಕಳಿದ್ದಂಗೆಯ. ಇದುವೇ ನನ್ನ ಮನೆ ಇದ್ದಂಗೆ. ಇಲ್ಲ ನಿನಗ್ಯೋನ್ ಕೆಲಸ. ಕಾಲೇಜ್ನಾಗೆ ನನ್ನ ಮಗನ್ಗೆ ಇವಳಲ್ಲ ಇವಳು ಓಡ್ಸವಳೆ. ಎಷ್ಟು ರಕ್ತ ಹೋಯ್ತು ಗೊತ್ತಾ? ಇದಕ್ಕೆ ನ್ಯಾಯ ಹೇಳೋರು ಯಾರು? ಏನವ ನೀನ್ ಇಂಥ ಕೆಲಸ ಮಾಡಿಸುದ್ಯಾ? ಹಾಗಂತ ನಾನು ನಿನ್ನನ್ನು ಕೇಳಕ್ಕಿಲ್ಲ. ಯಾಕೆ ಅಂದರೆ ನಾನೇನಾರ ನಿನ್ನ ಅವನು ಕೇಳಿದ್ರೆ ನಾನು ಪುಟ್ಟಕ್ಕನ ಮ್ಯಾಕೆ ಸಂಶಯ ಪಟ್ಟಂಗಾಯ್ತದೆ. ಆದರೆ ಪುಟ್ಟಕ್ಕನ ಮಕ್ಕಳು ಯಾವತ್ತು ಯಾರಿಗೂ ತೊಂದರೆ ಕೊಡೋಕ್ಕಿಲ್ಲ, ನೋಯ್ಸಕ್ಕಿಲ್ಲ ಅನ್ನೋದು ನನಗೆ ಗೊತ್ತದೆ. ಏನಪ್ಪ ಬಾ ಇಲ್ಲಿ. ಅವನು ಯಾಕೀಗ? ಬಾ ಮಗ ಇಲ್ಲಿ. ಬಾ. ನಿನ್ನ ಹೆಸರು? ಪುರುಷೋತ್ತಮ. ಸುಳ್ಳು ಹೇಳ್ದಂಗೆ ಯಾರಿಗೂ ಬೀಳ್ದಂಗೆ ದಿಟನೇ ಹೇಳ್ಬೇಕು. ಇದನ್ನ ಮಾಡಿದ್ಯಾರು? ದಿಟಾನೇ ಮಾತಾಡ್ಬೇಕು. ನೀನ್ ಹೇಳ್ತಿರೋದೇನಾನ ಸುಳ್ಳು ಅಂತ ಗೊತ್ತಾಯ್ತೋ? ಇಲ್ಲ, ದಿಟಾನ ಹೇಳ್ತೀವಿ. ಇದ್ರಾಗೆ ಸುಮಂದೇನು ತಪ್ಪಿಲ್ಲ. ಹೆಣ್ಮಗಿನ ಅದ್ಯಾವನೋ ರೇಗಿಸ್ತಾ ಅಂತ ಅವನ ಎದುರಿಸಿದ್ಯಲ್ಲ, ಅದು ಒಳ್ಳೆ ಗುಣ. ಆದ್ರೆ ನಿಮ್ಮವ್ವ ಹೇಳಿದ್ಲು ಅಂತ ಇನ್ಮ್ಯಾಕ ಅವಳ ಜೊತೆಯಾಗೆ ಹಿಂಗೆಲ್ಲ ಬರಬೇಡ. ನಡ್ರವ ಒಳಗಡೆ ಹೋಗೋಣ. ಮನೆಗೆ ಮಾಡ್ತೀನಿ ನಿನಗೆ. ಮಮ್ಮಿ ಮಮ್ಮಿ ಏನಮ್ಮ ಹೇಳ್ತಿದ್ಯಾ? ವಸುಗೆ ಡಿವೋರ್ಸ್ ಕೊಡ್ಬೇಕಾ? ಚಂದ್ರು, ನಾನು ಹೇಳೋದನ್ನ ಹೊಸ ಕೇಳಿಸ್ಕೊಳ್ಳ. ಏಯ್ ಕಿಶೋರ, ನಿನಗೆ ವಿಷಯ ಗೊತ್ತಿದ್ರು ಏನು ಮಾತಾಡಿದೆ ನನ್ನ ಜೊತೆ ಬಂದ? ಅಮ್ಮ ಏನೋ ಮಾತಾಡ್ತಾಳೆ ಅಂತ ನೀನು? ಚಂದ್ರು, ನೀನು ಎಷ್ಟು ದಿವಸ ಅಂತ ಹೀಗೆ ಇರ್ತೀಯೋ? ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಡಿ. ನಾನು ಹೇಳಿಲ್ವೇನವ ಅಣ್ಣ ಹಿಂಗೆ ನನ್ಗಿಂತ ಅದಕ್ಕೇನೆ ಮುಖ್ಯ ಅಂತ? ಪಲ್ಲವಿ, ನಿನ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಸುಮ್ಮನೆ ಏನು ಮಾತಾಡ್ಬೇಡ. ನಾನೇನು ಚಿಕ್ಕ ಹುಡುಗಿ ಅಲ್ಲ, ಏನು ಗೊತ್ತಾಗದೆ ಇರಕ್ಕೆ. ಹಿಂಗೆ ಅಂದ್ಕೊಂಡೆ ನಂಗೆ ಇನ್ನೂ ಮದುವೆ ಮಾಡಿಸಿಲ್ಲ ನೀನು. ಛೇ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ವಸುಗೂ ನನಗೂ ಮನಸ್ತಾಪ ಇರೋದು ನಿಜ, ಆದ್ರೆ ಡಿವೋರ್ಸ್ ಅದನ್ನೇ ಹೇಳ್ತಿರೋದು. ನನ್ನ ಮಾತನ್ನ ಹೊಸ ಕೇಳಿಸ್ಕೊ ಅಂತ. ನೀನೇ ಮಾತಾಡ್ತಿದ್ರೆ ನಾನೇನ್ ಮಾತಾಡೋದು? ಈಗ ಕೂತ್ಕೊಳ್ಳ ಕೂತ್ಕೊಳ್ಳೆ. ನಿನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಡ್ತು ಅಂತ ನನಗೆ ಗೊತ್ತಿಲ್ವಲ್ಲ ಚಂದ್ರು. ಡೈವರ್ಸ್ ನೋಟಿಸ್ ಕಳಿಸುಮ ಅಂದ ತಕ್ಷಣ ಕೊಂಬೆ ಮೇಲಿನ ಮಂಗ ಕುಣ್ದಾಡ್ತಾವನೆ. ಈ ಗಂಡಸ್ರೆ ಹೆಂಗೆ ಕಣ್ಲ? ಅವಳು ಅಟ್ಟೆಲ್ಲ ಮಾತಾಡಿದ್ರು ಕೊನೆಗೆ ಯಾವುದನ್ನು ಗೆಪ್ತಿಗೆ ಮಡಿಕಳಕ್ಕಿಲ್ಲ. ಈಗ ಬಂಗಾರಮ್ಮ ಕಾಲಿಗೆ ಬಿದ್ದು ನನ್ನ ಮಗಳನ್ನ ಕರ್ಕೊಂಡೋಗು ಅಂದ್ರೆ ಒಪ್ಕೊಂಡು ಕರ್ಕೊಂಬಂದ್ಬಿಡ್ತೀಯಲ್ಲ ಅಮ್ಮ. ಮತ್ತಿನ್ನೇನಿಲ್ಲ, ಅವಳು ಏಟೆಲ್ಲ ಮಾತಾಡಿದ್ಲು ಅಂತ ನೀನೇ ಕೇಳಿಸ್ಕೊಂಡಿಯಲ್ಲ. ನಾವೇ ಏನೋ ಅವಳು ಮನೇನ ಹಾಳು ಮಾಡ್ತಿದ್ದೀವಿ ಅನ್ನೋ ಹಂಗೆ ನೋಡ್ಲ ಚಂದ್ರು. ಅವಳಿಗೆ ನಿನ್ನ ಮ್ಯಾಕ್ ಪಿರುತಿ ಇದೆ ಅಂದರೆ ಡಿವೋರ್ಸ್ ನೋಟಿಸ್ ನೋಡಿದ ತಕ್ಷಣ ನಿನ್ನ ತಾವಕ್ಕೆ ಓಡ್ಬತ್ತಾಳೆ. ಪಿರುತಿ ಇಲ್ಲ ಅಂದರೆ ನೋಟಿಸ್ಗೆ ಸಹಿ ಮಾಡ್ತಾಳೆ. ಇದು ಅವಳು ಪರೀಕ್ಷೆ ಮಾಡೋಕ್ಕೆ ನಾವು ಕಳಿಸ್ತಿರೋ ಕಾಗದ ಅಟ್ಟೆಯ. ಆದರೆ ಅವಳು ಒಪ್ಪಲ್ಲ ಅಮ್ಮ. ಹಂಗೆ ಆಗಲಿ ಬಿಡ್ಲಾ, ಅವಳು ಸಮಾಧಾನ ಮಾಡ್ಕೊಂಡು ನಿನ್ನ ತಾವು ಬರಲಿ. ಆದರೆ ನಾವು ಒಂದು ನೋಟಿಸ್ ಕಳ್ಸು.
ಕಳ್ಸಿದ ಮೇಲೆ ಅವ್ರಿಗೆ ನಮ್ಮ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನಿದ್ದೀನಿ ಚಂದ್ರು. ಪರಿಸ್ಥಿತಿ ಕೈ ಮೀರಿ ಹೋದರೆ ನನ್ನ ಫ್ರೆಂಡ್ಗೋಸ್ಕರ ನಾನೇ ನೋಟಿಸ್ ಕಳಿಸ್ತೆ ಅಂತ ಹೇಳಿ ಸಾರಿ ಕೇಳ್ತೀನಿ. ನೋಡ್ದಾ, ಅದಕ್ಕೆ ಕಿಸೋರ್ನ ಬರೋದು ಕೇಳಿದ್ದು ನಾನು. ಓಸು ಮನ್ಸಾಗ ಏನೈತೆ ಅಂತ ನೀನು ಮಾತ್ರ ಅಲ್ಲ, ನಾವು ತಿಳ್ಕೋಬೇಕು. ಅವಳಿಗೆ ಅವ್ರವ್ವ ಅಣ್ಣಯ್ಯನೇ ಮುಖ್ಯ ಅಂತಂದ್ರೆ ಅವಳು ನಮಗೆ ಬೇಡ ಬಿಡ್ಲಾ? ನೀನೇ ಮುಖ್ಯ ಅಂದ್ರೆ ನೋಟಿಸ್ ನೋಡಿದ ತಕ್ಷಣ ಬರ್ತಾಳೆ. ಒಪ್ಕೋ ಚಂದ್ರು. ಅಣ್ಣಯ್ಯ, ನಂಗೂ ನಿನ್ನ ಜೀವನ ಹಾಳಾಗಬೇಕು ಅಂತ ಏನೂ ಆಸೆ ಇಲ್ಲ. ಆದರೂ ನೀ ಹಿಂಗೆಲ್ಲ ಕಷ್ಟಪಡೋದು ನೋಡಕ್ಕೆ ಆಯ್ತಿಲ್ಲ. ಒಪ್ಕೊಳ್ಳೋಣ. ಇನ್ಯಾಕಾನ ಇದಕ್ಕೆಲ್ಲ ಒಂದು ಪರಿಹಾರ ಸಿಗ್ಲಿ. ನೀನು ಹೂ ಅನ್ನೋ ಚಂದ್ರು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಸರಿ ಸರಿ. ಇದು ನನ್ನ ಮಗ ಅಂದ್ರೆ. ಈಶ್ವರ, ನೋಟಿಸ್ ಕಳ್ಸಕ್ಕೆ ತಯಾರಿ ಮಾಡ್ಕ. ಸರಿ ಅಮ್ಮ. ನಾನು ಇದನ್ನು ಬರೀ ಹೊಸ ವಿಷಯಕ್ಕೆ ಮಾತ್ರ ಒಪ್ಕೋತಿಲ್ಲ. ಇದು ನೋಡಾದ್ರೂ ಕಂಟಿ ಸ್ನೇಹ ಹತ್ರ ನಿಜ ಹೇಳ್ತಾನೆ ನೋಡ್ತೀನಿ. ಹೆಂಗಿದ್ರು ಒಂದೇ ದಾರಿ ಅಲ್ವೇನ್ಲ? ಕೆರೆ ತಕೋಕ್ಕೂ ಮುಂಚೆ ಅವನು ಇಲ್ಲಿ ಬಂದವನು ಇಲ್ಲ ಅಂತ ಇಚ್ಛಾಸ್ಕೊಂಡು ಹೋಗ್ಬಿಡಮ್ಮ. ಅಣ್ಣ ಅಲ್ಲಿ ನೋಡು, ಅವನ್ನ ಮುರುಳಿ ಮೇಷ್ಟ್ರ ಜೊತೆ ನೋಡಿವ್ನಿ. ಅವನ್ ಕೇಳಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಕರೀಲ ಅವನು. ಹಲೋ ಅಣ್ಣ, ನೀವೇ ಮನೇಲಿ? ಮುರುಳಿ ಮೇಷ್ಟ್ರಲ್ಲಿ. ನೀವ್ಯಾರು? ಅವ್ರ ದೋಸ್ತುಗಳು. ಓ, ನಾನು ಅವ್ರನ್ನೇ ಹುಡುಕ್ತಾ ಇದ್ದೀನಿ. ಅತ್ಲಾಗೆ ಕಾಲೇಜ್ನಾಗೂ ಇಲ್ಲ, ಇತ್ಲಾಗ ಫೋನ್ಗೂ ಸಿಗ್ತಾ ಇಲ್ಲ. ಎಲ್ಲವರೋ ಗೊತ್ತೇ ಇಲ್ಲ. ಸರಿ ಬಿಡಿ. ಅಲ್ಲೇ ಹಂಗಾದ್ರೆ ಅಲ್ಲೇ ಇರಬೇಕು. ಬಂದ್ರಲ್ಲ, ಅಲ್ಲೇ ನೋಡಮ್ಮ. ಸರಿ. ಅಲ್ಲಿ ಎಲ್ಲಿ ಅಂದ್ರೆ ಎಲ್ಲಿ? ಪೋಲಿ. ಗೊಂಬೆ ಎಲ್ಲ ಕೂರಿಸ್ತೀರೇನ್ರವ ನೀವು? ಈ ವಿಷಯ ನಂಗೆ ಗೊತ್ತಿರ್ಲಿಲ್ಲ. ಅವಂಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತಂತೆ. ಆಗಷ್ಟು ಅನುಕೂಲ ಇರಲಿಲ್ಲ. ಮದುವೆ ಆಗಿ ಅಪ್ಪಯ್ಯ ಬಿಟ್ಟೋದ್ಮ್ಯಾಕೆ ಈ ಗೊಂಬೆಗಳನ್ನೆಲ್ಲ ಇಡಕ್ಕೆ ಶುರು ಮಾಡ್ಕೊಂಡ್ಲು. ಅದು ನಾನು ಹಠ ಮಾಡಿರೋದಕ್ಕೆ. ನಾವು ಗೊಂಬೆ ಇಡೋ ಸಂಪ್ರದಾಯಕ್ಕೆ ಒಂದು 12-13 ವರ್ಷದ ಇತಿಹಾಸ ಇದೆ ಅಲ್ವೇನಕ್ಕ? ಚಂದಕ್ಕೆ ಮಾಡಿದ್ದೀರ ಕಣವ. ಅಮ್ಮೋರೆ, ನೀವು ಕುಂತ್ಕೊಳ್ಳಿ, ನಾನು ನಿಮಗೆ ಕುಡಿಯೋಕೆ ಏನಾದ್ರು ತಗೊಬರ್ತೀನಿ. ಅಯ್ಯಯ್ಯೋ, ಅದೇನು ಬೇಡ ಕಣವ. ನಾನು ಹಂಗೆ ಸುಮ್ಕೆ ಬಂದೆ. ಪುಟ್ಟಕ್ಕಂಗೆ ಫೋನ್ ಮಾಡಿದ್ದೆ. ಅವಳು ಕಾಲ್ನಡಿಗೆನಾಗೆ ಬೆಟ್ಟಕ್ಕೆ ಹೋಗಿವ್ನಿ ಅಂತ ಹೇಳಿದ್ಲು. ಬಹುಶಃ ಇಷ್ಟೊತ್ನಾಗೆ ದರ್ಶನ ಮುಗ್ದಿರ್ತೈತೆ ಅನ್ಸ್ತದೆ. ಇವತ್ತು ನಮ್ಮನೆಯಾಗೆ ಸೀರೆ ಆರಿಸೋದಿಕ್ಕೆ ಕರೆದಿತ್ತು. ನಿಂಗೂ ಹೆಣ್ಣೋಡೋ ಶಾಸ್ತ್ರ ಅಂತಲ್ಲವಾ? ಅದಕ್ಕೆ ನಿಂಗೂ ಕೈಯಾರೆ ಸೀರೆ ಕೊಟ್ಟೋಗುಮ್ಮ ಅಂತ ಬಂದೆ. ಕೊದಣ್ಣ, ಹೋಗಿ ಸೀರೆ ತಗೊಂಬ. ಹೆಣ್ಣು ನೋಡೋ ಶಾಸ್ತ್ರ ಅಂತ ಅವ್ವನೇ ಇವ್ರಿಗೆ ಹೇಳಿರ್ಬೇಕು. ಹೆಣ್ಣೋಡೋ ಶಾಸ್ತ್ರನಾ? ಅಯ್ಯಯ್ಯೋ, ಪುಟ್ಟಕ್ಕ ಈ ಇಸಿಯನ್ನ ಮಕ್ಳಿಗೆ ಯೋಳಿಲ್ಲ ಅಂತ ಅನ್ಲಲ್ವೇ? ನಾನೇ ಬಾಯ್ಬಿಟ್ನಾ? ಅಂದ್ರೆ ಈ ಮನೆಯಾಗೆ ಮೊದಲನೇ ಈ ಸೇಸ ಏನೇ ಇದ್ರು ಅದು ನಿನ್ನ ಹೆಣ್ಣು ನೋಡೋ ಶಾಸ್ತ್ರ ಅಲ್ವೇನವ? ಅದಕ್ಕೆ ಹಂಗೆ ಹೇಳ್ದೆ ಆಟೆಯ. ಇದೆಲ್ಲ ಏನು ಬೇಕಿರ್ಲಿಲ್ಲ ಅಮ್ಮವ್ರೆ. ನನ್ನ ಕೈಯಾರೆ ಪ್ರೀತಿಯಿಂದ ಕೊಡ್ತೀನಿ. ತಕ್ಕಳವ.
ಯೋನವ ನಿಂಗೆ ಇನ್ನೂ ನನ್ನ ಮ್ಯಾಕ್ ಕೋಪನ ಹೆಂಗೆ? ಅಯ್ಯೋ ನಂಗೆ ಕೋಪ ಅಮ್ಮೋರೆ? ನಿಮ್ಮ ಅವ್ವನ್ ತವ ಹೇಳ್ತಿದ್ಯಂತಲ್ಲ, ಆ ಬಂಗಾರಮ್ಮನ್ ಕಂಡ್ರೆ ನಂಗೆ ಆಗಕ್ಕಿಲ್ಲ ಅಂತ. ಮುಂಚೆ ಕೋಪ ಇತ್ತು ಅಮ್ಮೋರೆ, ಈಗ ಸರಿ ಹೋದ್ಲು. ನಿನ್ನ ಸ್ನೇಹ ಅಕ್ಕ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ, ಹಾಗೆ ಮೇಂಟೈನ್ ಮಾಡು ಅಲ್ವೇನಕ್ಕ? ಸರಿ ಕಣ್ರವ, ನಂಗೂ ಹೊಸಿ ಕೆಲ್ಸಗಳವೆ, ನಾನು ಹೊಳ್ತೀನಿ. ಅವ್ವ ಬಂದ್ಮ್ಯಾಕೆ ಹೇಳಿ. ಸರಿ ಅಮ್ಮವ್ರೆ. ಮುರಳಿ, ಏ ಮುರಳಿ, ನೀನ್ ಇಲ್ಲೇ ಮನೆ ಒಳಗಿದ್ಯಾ ಅಂತ ನನಗೆ ಗೊತ್ತಿದೆ. ಬಾರ ಹೊರಗೆ, ಬಾರ ಹೊರಗೆ. ಇದು ಮುರಳಿ ಸರ್ ಅವ್ರ ಅಪ್ಪ ಅಮ್ಮ ಅಲ್ವಾ? ಅಕ್ಕ ಇವ್ರು ಯಾಕಕ್ಕ ಬಂದವ್ರೆ? ಯಾರಿದ್ದೀರಾ? ಯಾರಮ್ಮ ಮನೆ ಒಳಗೆ? ಬನ್ನಿ ಹೊರಗೆ. ಯಾರಯ್ಯ ನೀನು? ಅಣ್ಣಯ್ಯ ಕಾಫಿ. ಬೇಡ ಪಲ್ಲವಿ, ತಗೊಂಡೋಗು. ಚಂದ್ರು, ಬಂಗಾರಮ್ಮನ ಮನೆಗೆ ನೋಟಿಸ್ ಕಳ್ಸೋ ಕೆಲಸನ ಕಿಶೋರ ಮಾಡವನೆ. ನೀನ್ ಯಾಕಲ್ಲ ಸಪ್ಕಿದ್ಯಾ? ಏನಿಲ್ಲಮ್ಮ. ನಂಗೆ ಅರ್ಥ ಆಯ್ತದೆ ಕಣ್ಲ, ಆದರೆ ಮುಂದಾಗೋದೆಲ್ಲ ಒಳ್ಳೇದಕ್ಕಿಂತ ನಿನ್ನ ಮನ್ಸ ಗನಕ. ಮನೆಗೆ ಬಂದವಳು ಮನೆ ದೀಪ ಹಚ್ಬೇಕು ಕಣ್ಲ, ಆದರೆ ಇವಳು ನನ್ನ ಮನೆ ಸಂತೋಷನೆಲ್ಲ ಕಿತ್ಕೊಂಡು ಹೊಂಟೋದ್ಲು. ನಾ ಹಿಂಗೆಲ್ಲ ಮಾತಾಡಿದ್ರೆ ನಿನ್ನ ಕಣ್ಣಿಗೆ ನಾ ಕೆಟ್ಟವಳ ಕಾಣ್ಬೋದು, ಆದರೆ ನೀನೇ ಯೋಚನೆ ಮಾಡು. ಬೇರೆ ಯಾರಾದರೂ ನಮ್ಮ ಜಾಗದಾಗ ಇದ್ದಿದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರಾ? ಇಲ್ಲ, ನೀನು ಹೇಳೋದು ಸರಿಯಮ್ಮ. ನಾವೇ ತುಂಬ ಸಲ ಬಿಟ್ಕೊಟ್ಟು ಹೋಗೋಕ್ಕೆ ಟ್ರೈ ಮಾಡಿದ್ರು, ಅವರೇ ಬಲವಂತವಾಗಿ ಹಠ ಮಾಡ್ಕೊಂಡು ಕೂತಿದ್ದಾರೆ. ಆಟೆ ಅಲ್ಲ, ಇತ್ತೀಚೆಗವಳು ನಿನ್ಗೆ ಇಷ್ಟ ಇದ್ರೆ ಬಾ, ನನಗೇನು ಆ ಮನೆಗೆ ಬರೋ ದೊರ್ದಿಲ್ಲ ಅನ್ನೋ ಥರ ಮಾತಾಡ್ತಾವಳೆ. ತಾಳಿ ಕಟ್ಟಿದ ಗಂಡ ಎಲ್ಲೇ ಇರಲಿ ಏನೇ ಆಗಿರಲಿ, ಕಷ್ಟನೋ ಸುಖನೋ ಹೆಂಡ್ತಿ ಆದವಳು ಗಂಡನ ಜೊತೆಗಿರ್ಬೇಕು, ಇದು ನಮ್ಮ ಸಂಪ್ರದಾಯ. ಹಣೆ ಕುಂಕುಮ ಇಟ್ಟಿದ್ದ ಗಂಡನ್ನೇ ಕಾಲಿಗೆ ಬೀಳುವಂಥವಲ್ಲ ಈ ರಾಕ್ಷಸರು. ಇವಕ್ಕೇನನ್ನುಮ್ಮ? ಸರಿ ಬಿಡು, ಅವ್ರ ಬಗ್ಗೆ ಮಾತಾಡಿದಷ್ಟು ನಮಗೆ ನೆಮ್ಮದಿ ಹಾಳಾಯ್ತದೆ. ನೋಡ್ಲ ಚಂದ್ರು, ನೀನೇನು ತಲೆ ಕೆಡ್ಸ್ಕೋಬೇಡ, ಎದ್ದೋಗಿ ನಿನ್ನ ಕೆಲಸ ಏನದ ಅದು ನೋಡು. ಆದಷ್ಟು ಬೇಗ ಗಂಡನ ಮನೆ ಕಡೆಯವ್ರನ್ನ ಬರೋಕ್ಕೆ ಹೇಳುಮ್ಮ. ಹೊಸ ಏನೇ ಹೇಳ್ತಾಳೆ ಅಂತ ನೋಡ್ಬೇಕಮ್ಮ. ನನ್ನ ಪ್ರಕಾರ ಹೊಸ ಖಂಡಿತ ಬರ್ತಾಳೆ. ನೋಡುಮ್ಮ ಬಿಡ್ಲಾ, ಅದು ಹಾಗೆ ಹೋಗ್ಲಿ. ಅಲ್ಲಿಗೆ ಹೋಗೋದು ಬ್ಯಾಡ ಮಮ್ಮಿ ಅಂತ ಬಡ್ಕೊಂಡೆ. ನನ್ನ ಮಾತು ಎಲ್ಲಿ ಕೇಳ್ತೀಯ ಮಮ್ಮಿ ನೀನು? ನಿಲ್ಸ ನಿನ್ನ ಕಂಠ ಪುರಾಣ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಇನ್ನೂ ನನ್ನ ಮಾತು ಕೇಳಕ್ಕಿಲ್ಲ, ನಿನ್ನ ಮಾತು ಕೇಳ್ಬಿಡ್ತಾಳೆ. ನೀನು ಯಾಕಮ್ಮ ಎಲ್ಲೋಕ್ ಹೋಗಿದೆ? ನನ್ಗೇನಯ್ಯ ಗೊತ್ತಿತ್ತು ಆ ಬಂಗಾರಮ್ಮ ಬಂದಲ್ಲಿ ಒಕ್ಕರ್ಸ್ಕೊಂತಾಳೆ ಅಂತ? ನಾನುವೇ ಹೋಗ್ಬೇಡ ಅಂತಲೇ ಹೇಳಿದ್ದು, ಆದ್ರೆ ನೀನೇ ಆಟ ಮಾಡ್ಕೊಂಡು ಹೋಗಿದ್ದು. ಅಯ್ಯ ನೀನೇ ಅಲ್ವೆಲ್ಲ ಹೇಳಿದ್ದು?
ಆ ಪುಟ್ಟಕ್ಕ ಊರ್ನಾಗೆಲ್ಲ ನೀನ್ ಜಗಳ ಮಾಡಂಗ್ ಹೋಗಿ ಆಮೇಲೆ ಸಮಾಧಾನ ಮಾಡ್ಕೋ ನಮ್ಮ ಮಾತುಕತೆಗೆ ಸಹಾಯ ಆಯ್ತದೆ ಅಂತ. ಮಾತುಕತೆ? ಯಾವ ಮಾತುಕತೆ? ಎಲ್ಲದು ನೋಡಮೆ, ನಿನ್ನ ತಮ್ಮನ ಮಾತು ಕೇಳಿಕೊಂಡು ನೀನು ಹಿಂಗೆಲ್ಲ ಆಡಿದ್ರೆ ಕೊನೆಗೆ ಪೆಟ್ಟು ತಿನ್ನೋದು ನಾವೇನೆಯಾ ಗೆಪ್ತೀರಿ? ಏನ ಪೆಟ್ಟ? ಏ ಬಾಬು, ಯಾವ ಪೆಟ್ಟು ಬೀಳಕ್ಕಿಲ್ಲ. ನೀನು ದಿಗಿಲು ಬೀಳ್ಬೇಡ, ನಾನು ನೋಡ್ಕೊಳ್ತೀನಿ. ದಿಗಿಲು ಬೀಳ್ಬಾರ್ದ? ಏನು ದೊಡ್ಡ ವೀರ ಇವನು? ಲೇ, ಒಬ್ಬ ಗಂಡಸಾಗಿ ಎಲ್ಲದಕ್ಕೂ ಒಪ್ಕೊಂಡು ಹೋಯ್ತಾವನೆ ಅಂದರೆ ಅದು ಅವ್ನ ಕುಟುಂಬಕ್ಕೋಸ್ಕರಕ್ಕಲ್ಲ. ನಾನೇನು ಮುಂದೆ ನಿಂತು ಕಣಕ್ಕೆ ಇಳಿಯಕ್ಕೆ ಬರೋಕ್ಕಿಲ್ಲ ಅನ್ಕೊಂಡಿದ್ದೆ. ನನಗೆ ಆಟೋ ಒಂದಿದ್ರೆ ನನ್ನ ಮದ್ವೆಗೆ ಸಪೋರ್ಟ್ ಮಾಡಿ ಬಾಬು. ಯಾಕೆ ಹಿಂದೇಟ್ ಆಗ್ತಿದ್ಯಾ? ಕಳೆ, ಅದೊಂದು ಮಾತು ಆಡಬೇಡ ನೀನು. ಸುಮ್ಕಿರ್ ಬಾಬು, ನಾನು ಸಾನು ಮದುವೆ ಆಯ್ತೀನಿ ಅಂದ್ರೆ ನಿನಗೆ ಇಷ್ಟ ಇಲ್ಲ, ಅದಕ್ಕೆ ಹಿಂಗೆ ಸುತ್ತಿ ಬಳಸಿ ಮಾತಾಡ್ತಿದ್ಯಾ? ಲೇ ದಡ್ಡ, ಬಂಗಾರಮ್ಮ ನಮ್ಮ ಯಾಕೆ ತಿರುಗಿ ಬಿದ್ದವಳೆ, ಅದನ್ನು ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡೋ. ಬಾಬು, ಆ ಅಮ್ಮನ ಕೈಯಿಂದ ಏನು ಕಿಸಕ್ಕೆ ಹಾಕಿಲ್ಲ. ಆಟಕ್ಕೆ ನಾನು ಅವಳ ಮಗಳಿಂದನೇ ಬಿದ್ದಿರೋದು. ನನಗೆ ಅಕ್ಕನ ಮಗಳು ಲೆಕ್ಕ. ಮದುವೆ ಆಗೋದ್ರಲ್ಲಿ ತಪ್ಪೇನು ಅಲ್ವೇನಕ್ಕೋ? ಬೇಡ ಕಣೋ ಕಳೆ. ಏನು ಮಾಡ್ತೀಯಾ? ರಾಜೆ, ಅವನಿಗೆ ಸುಮ್ಕಿರ ಕೇಳ. ಏಯ್, ಇಬ್ರು ಹೋಗಿಲ್ಲ ಆಚೆ. ನಿಮ್ಗಳ ಜಗಳನೇ ಜಾಸ್ತಿ ಆಯ್ತು. ನಂತರಲ್ಲೂ ಯಾರಿಗೂ ಅರ್ಥ ಆಗಕ್ಕಿಲ್ವಾ? ಹೋಗಿ